ಓಂ ನಮಃ ಶಿವಾಯ. ಎಲ್ಲ ನನ್ನ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ, ಮಾಧ್ಯಮ ಮಿತ್ರರಿಗೆ, ಸಮಸ್ತರಿಗೂ ಸಹ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ತಮ್ಮೆಲ್ಲರಿಗೂ ಸಹ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಆದ್ಮೇಲೆ ನಾವು ನಿನ್ನೆ ದಿನ ಭಾರತದ ಉತ್ಥಾನ ಮತ್ತು ಪತನದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಗೊಂಡಿದ್ವಿ. ಅದ್ರ ಬಗ್ಗೆ ಇನ್ನೂ ಜಾಸ್ತಿ ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ. ಬಟ್ ಇವತ್ತು ನಾವು ಎದ್ರ ಬಗ್ಗೆ ವಿಚಾರ ಮಾಡ್ಬೇಕಂದ್ರೆ, ವಿಶೇಷವಾಗಿ ಇವತ್ತು ನಮಗೆ ಶಿಕ್ಷಕರ ದಿನಾಚರಣೆ. ಶಿಕ್ಷಕ ಅಂದ್ರೆ ಶಿಕ್ಷಣವನ್ನ ಕೊಡ್ತಕ್ಕಂಥವ್ರು ಅಂತ ಅಷ್ಟೇ ಅಲ್ಲ, ನಮ್ಮ ಜೀವನಕ್ಕೆ ಬೆಳಕನ್ನ ಕೊಡ್ತಕ್ಕಂಥವ್ರು. ಶಿಕ್ಷಕ ಅಂತಕ್ಕಂಥದ್ದು ಕೇವಲ ಒಂದು ವೃತ್ತಿ ಅಷ್ಟೇ ಅಲ್ರಿ, ನಮ್ಮ ಜೀವನವನ್ನ ಸಂಪೂರ್ಣವಾಗಿ ಪರಿವರ್ತನೆ ಮಾಡಿ, ಯಾವ ರೀತಿ ಒಬ್ಬ ಶಿಲ್ಪಿ ಒಂದು ಕಲ್ಲನ್ನ ಕೆತ್ತಿ ತನ್ನ ಪರಿಶ್ರಮ ಹಾಕಿ ತನ್ನ ಉಳಿ ಮತ್ತು ಸುತ್ತಿಗೆ ಮುಖಾಂತರ ಆ ಕಲ್ಲನ್ನ ಸಂಪೂರ್ಣವಾಗಿ ಒಂದು ಮೂರ್ತಿ ಲೆವೆಲಿಗೆ ತರ್ತಾನೆ, ಒಂದು ಪೂಜೆಗೆ ಯೋಗ್ಯ ರೀತಿ ಮಾಡ್ತಾನೆ. ಅದೇ ರೀತಿ ಎಲ್ಲ ಶಿಕ್ಷಕರು ಸಹ ನಮ್ಮ ಜೀವನವನ್ನ ಕಲ್ಲಿನ ಸಮಾನಾಗಿರ್ತಕ್ಕಂಥ, ನಮ್ಮನ್ನ ಸಂಪೂರ್ಣ ಪೂಜೆಗೆ ಯೋಗ್ಯರಾಗಿರ್ತಕ್ಕಂಥ ಒಂದು ಲೆವೆಲ್ಗೆ ತಂದು ನಿಂದಿಸ್ತಾ ಇದ್ದಾರೆ ನಮ್ಮ ಶಿಕ್ಷಕರು. ಅಂತಹ ಶಿಕ್ಷಕರಿಗೆ ನಾವೆಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ. ಆದರೆ ನಾವೊಂದು ಮಾತು ಹೇಳ್ತೀವಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಸದ್ಗುರುವೇ ನಮಃ ಅಂತ ಹೇಳ್ತೇವೆ. ನೋಡಿ, ಅದು ಏನ್ ಹೇಳ್ತದೆ ಅಂತಂದ್ರೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಸದ್ಗುರುವೇ ನಮಃ. ಅಂದ್ರೆ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿಗಳಿಗೂ ಕೂಡ ಮೇಲು ಬಂದಿದ್ದಾನೆ ಪರಮಾತ್ಮ ಅಂತ ಅರ್ಥ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ಪರಬ್ರಹ್ಮ ಪರಮಾತ್ಮ ಅಂತ ಅರ್ಥ. ಓಕೆ, ಅಂಥ ಪರಮಾತ್ಮನು ಕೂಡ ಇವತ್ತು ವರ್ತಮಾನ ಸಮಯದಲ್ಲಿ ಶಿಕ್ಷಕನಾಗಿ ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯ, ದೇವ ಜೀವ ಜಗತ್ತು, ವರ್ತಮಾನ ಭೂತ ಭವಿಷ್ಯ ಎಲ್ಲ ತ್ರಿಕಾಲ ಜ್ಞಾನವನ್ನ, ತ್ರಿಲೋಕ ಜ್ಞಾನವನ್ನ ಪರಮಾತ್ಮ ನಮಗೆ ಕೊಡ್ತಾ ಇದ್ದಾನೆ. ಆದ್ರೆ ನಾವೆಲ್ಲ ಇಲ್ಲಿ ಶಿಕ್ಷಕ ವೃತ್ತಿಯನ್ನ ಮಾಡ್ತಾ ಇದ್ದೇವೆ. ಮನುಷ್ಯರನ್ನ ನಾವು ಒಬ್ಬ ಲಾಯರ್ ಮಾಡ್ಬೋದು, ಒಬ್ಬ ಟೀಚರ್ ಮಾಡ್ಬೋದು, ನಾವು ಡಾಕ್ಟರ್ ಮಾಡ್ಬೋದು, ಇಂಜಿನಿಯರ್ ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ಆದ್ರೆ ಪರಮ ಶಿಕ್ಷಕ ಯಾರಿದಾರಲ್ಲ, ಪರಬ್ರಹ್ಮ ಪರಮಾತ್ಮ, ಅವನು ನಮ್ಮನ್ನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಕ್ಕಂಥ ಒಂದು ಶಿಕ್ಷಕ ವೃತ್ತಿಯನ್ನು ಪರಮಾತ್ಮ ಮಾಡ್ತಾ ಇದ್ದಾರೆ. ಅದು ಯಾರಿಗೂ ಗೊತ್ತಿಲ್ಲ, ಹೇಳ್ತೇವೆ ಅಷ್ಟೇ ನಾವು. ಪರಬ್ರಹ್ಮ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ಬಿಟ್ಟಿವಿ. ಆದ್ರೆ ಅರ್ಥ ಏನು ನೋಡಿ, ನಾವು ಇಂಗ್ಲಿಷ್ ನಲ್ಲಿ ಗಾಡ್ ಅಂತ ಹೇಳ್ತೀವಿ. GOD ಅಂದ್ರೆ ಗಾಡ್. ಅಂದ್ರೆ ಜಿ ಅಂದ್ರೆ ಜನರೇಟರ್, ಓ ಅಂದ್ರೆ ಆಪರೇಟರ್, ಡಿ ಅಂದ್ರೆ ಡಿಸ್ಟ್ರಕ್ಟರ್ ಅಂದ್ರೆ ಸ್ಥಾಪನೆ, ಪಾಲನೆ, ವಿನಾಶ. ಈ ಮೂರು ಕರ್ತವ್ಯವನ್ನ ಪರಮಾತ್ಮ ಮಾಡೋದ್ರಿಂದ ಪರಮಾತ್ಮನಿಗೆ ಸ್ಥಾಪನಕಾರ, ಪಾಲನಕಾರಿ, ವಿನಾಶಕಾರಿ ಈ ಮೂರು ಕರ್ತವ್ಯ ಪರಮಾತ್ಮ ಮಾಡೋದ್ರಿಂದ ಪರಮಾತ್ಮನಿಗೆ ತ್ರಿಮೂರ್ತಿ ಶಿವ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಪರಮಾತ್ಮನು ಸಹ ಒಬ್ಬ ಶಿಕ್ಷಕನೇ. ಆದ್ರೆ ಅವನು ಪರಮ ಶಿಕ್ಷಕ, ಅವನು ತ್ರಿಕಾಲ ಜ್ಞಾನ ಕೊಡ್ತಾನೆ, ತ್ರಿಲೋಕ ಜ್ಞಾನ ಕೊಡ್ತಾನೆ. ಇಂತಹ ಶ್ರೇಷ್ಠ ಅತಿ ಶ್ರೇಷ್ಠನಾಗಿರ್ತಕ್ಕಂಥ ಪರಮಾತ್ಮನು ಸಹ ನಾವು ಈ ಒಂದು ಶಿಕ್ಷಕ ದಿನಾಚರಣೆ ಶುಭಾಶಯಗಳನ್ನ ಅರ್ಪಿಸೋಣ. ಯಾಕಂದ್ರೆ ನಮಗಿಲ್ಲಿ ಇಂಜಿನಿಯರಿಂಗ್ ಲಾ ಕಾಲೇಜಿನಲ್ಲಿ ಓದಿಸ್ತಾರೆ, ಅಥವಾ ಲಾ ಕಾಲೇಜಿನಲ್ಲಿ ಓದಿ ನಾವು ಲಾಯರ್ ಹಾಕೇವಿ, ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರ್ ಹಾಕೇವಿ, ಮೆಡಿಕಲ್ ಕಾಲೇಜಿನಲ್ಲಿ ನಾವು ಡಾಕ್ಟರ್ ಆಗ್ತೇವೆ ಅಲ್ವಾ, ದೊಡ್ಡ ದೊಡ್ಡ ಪ್ರೊಫೆಸರ್ ಆಗ್ಬೋದು, ಏನಾಗ್ಬೋದು. ಆದ್ರೆ ಪರಮಾತ್ಮ ಏನ್ ಕಲಿಸ್ತದನಲ್ರಿ, ಸಹಜ ರಾಜಯೋಗ ಮತ್ತು ಮೌಲ್ಯ ಶಿಕ್ಷಣವನ್ನ ಎಲ್ಲಿ ಅಂದ್ರೆ ಓಂ ಮಂಡಳಿಯಲ್ಲಿ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಓಂ ಮಂಡಳಿಯಲ್ಲಿ ಏನಿದೆ, ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನದಲ್ಲಿ ಸ್ವಯಂ ಪರಮಾತ್ಮನೇ ಶಿಕ್ಷಕನಾಗಿ ಶಿಕ್ಷಣವನ್ನ ಕೊಡ್ತಾ ಇದ್ದಾನೆ. ಯಾರು ಆ ಶಿಕ್ಷಣವನ್ನ ಓದ್ತಾರೆ, ಕಲಿತಾರೆ, ದೈವಿ ಮೌಲ್ಯಗಳನ್ನ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ತಾರೆ, ಅವರು ಮನುಷ್ಯರಿಂದ ದೇವತೆಗಳಾಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ, 1% ಡೌಟ್ ಇಲ್ಲ. ಜೊತೆಗೆ ನಾವು ಓದ್ಬೇಕಷ್ಟೇ. ಪರಮಾತ್ಮ ಶಿಕ್ಷಣ ಕೊಡ್ತಾನೆ ಅಂದ್ಕೂಡ್ಲೆ ನಾವು ಓದಲಿಲ್ಲ ಅಂದ್ರೆ ನಾವೇನಾಗಂಗಿಲ್ಲ, ಬಟ್ ಓದ್ಬೇಕು. ಜೊತೆಗೆ ಇವತ್ತು ವರ್ತಮಾನ ಸಮಯದಲ್ಲಿ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲನೇ ಗುರು.
ಓಕೆ, ಪರಮಾತ್ಮ ಆಮೇಲೆ, ಇಲ್ಲಿ ಲೌಕಿಕ ನಾವು ಸ್ಕೂಲ್ಗೆ ಹೋದ್ಮೇಲೆ ಟೀಚರ್ ಆಮೇಲೆ. ಆದರೆ ಮೊದಲನೇ ತಾಯಿ ಯಾರು, ಮೊದಲನೇ ಗುರು ಯಾರಂದರೆ ನಮಗೆ ತಾಯಿ ಜನ್ಮ ಕೊಟ್ಟಂಥ ತಾಯಿ. ಆ ತಾಯಿಗೂ ಸಹ ಇವತ್ತು ನಾವು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೂಡ, ಕೇವಲ ತಾಯಿ ಬರೀ ಶಿಕ್ಷಕರಾಗಿಲ್ಲ, ಅವಳ ತಾಯಿನೂ ಆದಳು, ನಮಗೆ ಪಾಲನೆ ಮಾಡ್ತಕ್ಕಂಥ ಆಯನೂ ಆದಳು, ಬಟ್ಟೆ ತೊಟ್ಟು ಕೊಡ್ತಕ್ಕಂಥ ಏನಾದರೂ ನಮಗೆ ಅಕ್ಷರೂ ಆದರು. ಓಕೆ, ನಮಗೆ ಮನೆ ಸ್ಕೂಲಿಗೆ ಕಳಿಸ್ಕೊಡ್ಲಿಕ್ಕೆ ಒಂದು ಕೆಲಸಗಾರನೂ ಆದರು, ಬಂದ ಕೂಡಲೇ ನಮಗೆ ಅಡುಗೆ ಮಾಡಿಕೊಡ್ಲಿಕ್ಕೆ ಭಟ್ರು ಆದರು. ಎಲ್ಲ ಕೆಲಸ ಮಾಡ್ತಾಳೆ. ನಮ್ಮ ತಂದೆಗೆ ಹೆಂಡತಿ ಆದಳು, ನಮಗೆ ತಾಯಿ ಆದಳು, ನಮ್ಮ ಅಜ್ಜಿಗೆ ಸೊಸೆ ಆದಳು, ನಮ್ಮ ಅಜ್ಜನಿಗೆ ಸೊಸೆ ಆದಳು ಅಲ್ವಾ. ಎಷ್ಟು ಪಾತ್ರ ಮಾಡ್ತಾಳೆ ನೋಡಿ ಆ ತಾಯಿ ಅಲ್ವಾ. ಆ ತಾಯಿ ಇವತ್ತೇನಾದರೂ ಈ ಭೂಮಿ ಮೇಲೆ ಇಲ್ಲದೆ ಇದ್ರೆ ನಮ್ಮ ಪ್ರತಿಯೊಬ್ಬರ ಜೀವನ ಯಾವತ್ತೂ ಬೆಲೆನೇ ಇರಲಿಲ್ಲ. ಯಾಕೆಂದರೆ ಇವತ್ತು ನಾವು ಒಂದೇನೋ ಕೆಲಸ ಮಾಡ್ಲಿಕ್ಕೆ ಎಷ್ಟು ಪೇಮೆಂಟ್ ಕೊಡ್ಬೇಕ್ರಿ ಅವ್ರಿಗೆ. ಒಂದು ಆಳಿಗೆ ಇವತ್ತು ನಮ್ಗೆ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಟ್ಟು ಬರ್ತದೆ ಅಂದ್ರೆ ಅವ್ರಿಗೆ ಪೇಮೆಂಟ್ ಕೊಡ್ಬೇಕು. ನಮ್ಮ ಬಟ್ಟೆ ತೊಳೆದು ಕೊಡ್ತದೆ ಅಂದ್ರೆ ಪೇಮೆಂಟ್ ಕೊಡ್ಬೇಕು. ನಮ್ಗೆ ಅಡುಗೆ ಮಾಡಿ ಕುಕ್ಕಿಂಗ್ ಮಾಡ್ಕೊಡ್ತಾರೆ ಅಂದ್ರೆ ಅವ್ರಿಗೆ ದುಡ್ಡು ಕೊಡ್ಬೇಕು. ನಮ್ಗೆ ಐರನ್ ಮಾಡ್ಕೊಡ್ತಂದ್ರೆ ದುಡ್ಡು ಕೊಡ್ಬೇಕು. ನಮ್ಗೆ ಏನಾರ ಕೇರ್ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ದುಡ್ಡು ಕೊಡ್ಬೇಕು. ನಮ್ಗೆ ಹಾಸರು, ಟ್ಯಾಬ್ಲೆಟ್ ಕೊಡೋರು, ನೀರು ಕೊಡಿಸೋರು, ನಮ್ಗೆ ಬಟ್ಟೆ ಹಾಕೊಡೋರು, ಇದನ್ನೆಲ್ಲ ಮಾಡ್ಲಿಕ್ಕೆ ದುಡ್ಡು ಕೊಡ್ಬೇಕಲ್ಲ. ಹಂಗಾರೆ ಒಬ್ಬ ತಾಯಿ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿವರೆಗೆ ಎಲ್ಲ ಕೆಲಸ ಮಾಡ್ತಾಳೆ. ಬಟ್ಟೆ ಕೆಲಸ ಮಾಡ್ತಾಳೆ, ಅಲ್ಲಿ ಗಂಡನ ಜೊತೆ ಹೆಂಡತಿ ಪಾತ್ರನೂ ಮಾಡ್ತಾಳೆ, ನಮ್ಮ ಜೊತೆ ಮಕ್ಕಳ ಪಾತ್ರ ತಾಯಿ ಪಾತ್ರನೂ ಮಾಡ್ತಾಳೆ, ನಮ್ಮ ಅಜ್ಜಿ ಹತ್ರ ಸೊಸೆ ಪಾತ್ರನೂ ಮಾಡ್ತಾಳೆ, ಬೇರೆ ಬೇರೆ ಹತ್ರ ನಾನಾ ರೀತಿ ಯಾವ್ಯಾವ ಸಂಬಂಧ ಅದೆಲ್ಲ ಪಾತ್ರ ಮಾಡೋದ್ರ ಜೊತೆಗೆ ಅಡುಗೆನೂ ಮಾಡ್ಕೊಡ್ತಾಳೆ, ಆಮೇಲೆ ಬಟ್ಟೆನೂ ತೊಳಿತಾಳೆ, ಇಸ್ತ್ರಿನೂ ಮಾಡ್ಕೊಡ್ತಾಳೆ, ನಮಗೆ ಹೋಗಿ ಸ್ಕೂಲಿಗೆ ಬಿಟ್ಟು ಬರ್ತಾಳೆ, ನಮ್ಮ ಸ್ಕೂಲಿಂದ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬರ್ತಾಳೆ, ಅಲ್ಲಿಂದ ಮತ್ತೆ ನಮಗೆ ಕಾಟೇಜಿಲೆಲ್ಲ ರೆಡಿ ಮಾಡಿಕೊಡ್ತಾಳೆ, ನಮ್ಮ ಎಲ್ಲದೂ ಐರನ್ ಮಾಡ್ಕೊಡ್ತಾಳೆ. ಇಷ್ಟೆಲ್ಲ ಕೆಲಸ ಮಾಡ್ತಾಳಲ್ಲ ತಾಯಿ. ಹಂಗಾರೆ ಆ ತಾಯಿಗೆ ನಾವೇನು ಕೊಡ್ತಾ ಇದ್ದೀವಿ? ಜಗತ್ತಿನಲ್ಲಿ ಹೈಯೆಸ್ಟ್ ಇರ್ತಕ್ಕಂಥ ಸೇವೆ, ನಿಸ್ವಾರ್ಥವಾಗಿ ಒಂದು ಪೈಸೆ ಯಾವುದೇ ರೀತಿಯ ಫಲಾಪೇಕ್ಷೆಯನ್ನ ಇಟ್ಟುಕೊಂಡೇ ಸೇವೆ ಮಾಡ್ತಕ್ಕಂಥವಳು ಅಂದ್ರೆ ತಾಯಿ. ನಿಜವಾಗ್ಲೂ ಆ ತಾಯಿ ಪಾತ್ರನೂ ಮಾಡ್ತಾಳೆ, ತಂದೆ ಪಾತ್ರನೂ ಮಾಡ್ತಾಳೆ, ಶಿಕ್ಷಕನ ಪಾತ್ರನೂ ಮಾಡ್ತಾಳೆ. ಅಷ್ಟೇ ಅಲ್ಲ, ನಾವೆಲ್ಲ ಸಣ್ಣರಿರ್ಬೇಕಾದ್ರೆ ನಮಗೆ ಸರಿಯಾದ ಮಾರ್ಗ ತೋರಿಸ್ಕೊಡ್ತಾಳಲ್ಲ, ಗುರುನೂ ಸಹ ಆಗ್ತಾಳೆ. ಅದಕ್ಕೆ ಆ ತಾಯಿ ಅಂತಾಳಲ್ಲ, ತಾಯಿಯೇ ಮೊದಲನೇ ಗುರು. ಯಾಕಂತಾರಂದ್ರೆ ನಮ್ಗೆಲ್ಲ ಶಿಕ್ಷಣವನ್ನು ಕೊಟ್ಟದ್ದೇ ಫಸ್ಟ್ ತಾಯಿ. ಅಂತಹ ಮಹಾನ್ ತಾಯಿಗೆ ನಾವೆಲ್ಲರೂ ಸಹ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಣ. ಇದಕ್ಕಂತ ಇಂಪಾರ್ಟೆಂಟ್ ಇನ್ನೊಂದೇನೆಂದ್ರೆ, ನಮಗೆ ಜನ್ಮ ಕೊಟ್ಟಂತ ತಾಯಿ ಒಬ್ಬಳಿದ್ದಾರೆ, ಓಕೆ. ಆದರೆ ಈ ಜನ್ಮ ಕೊಡ್ಲಿಕ್ಕೆ ಮೂಲ ಕಾರಣ ಯಾರು? ನಾವು ತಿಳ್ಕೋಬಹುದು ತಂದೆ ಅಂತ. ತಂದೆ ಅಂದ್ರೆ ತಂದೆಗಿಂತ ಮೊದಲು ಪ್ರಕೃತಿ. ಆ ಪ್ರಕೃತಿನೇ ನಮಗೆ ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಇನ್ನು ತಂದೆ ಏನ್ ಮಾಡ್ತಾನೆ? ಅದಕ್ಕೆ ಈ ಪ್ರಕೃತಿ ತಾಯಿಯು ಸಹ ಇವತ್ತೇ ನಾವು ಪ್ರಕೃತಿ ಅಂದ್ರೆ ಬೆಂಕಿ, ನೀರು, ಗಾಳಿ, ಆಕಾಶ, ಭೂಮಿ ಪಂಚತತ್ವದವಲ್ಲ, ಈ ಶರೀರ ಅಂತಕ್ಕಂಥದ್ದೇ ಪಂಚತತ್ವಗಳಿಂದಾಗಿರ್ತಕ್ಕಂಥ ಒಂದು ಮಾಂಸದ ಮುದ್ದೆ. ಇದರಲ್ಲಿ ಆ ಪರಮಾತ್ಮ ಸಂತನಾಗಿರ್ತಕ್ಕಂಥ ಆತ್ಮ ಬಂದು ಈ ಹಣೆ ಮಧ್ಯದಲ್ಲಿ, ಪ್ರಕೃತಿ ಮಧ್ಯದಲ್ಲಿ ಕುಂತು ಈ ಶರೀರ ಅನ್ನುವಂತಹ ಒಂದು ಗೊಂಬೆಯನ್ನ ಆಟ ಆಡಿಸ್ತದೆ, ಅಥವಾ ಈ ಶರೀರ ಅನ್ನುವಂತಹ ಒಂದು ಕಾರನ್ನ ನಡೆಸ್ತದೆ, ಈ ಶರೀರ ಅನ್ನುವಂತಹ ಒಂದು ಅಶ್ವ ಕುದುರೆಯನ್ನ ನಡೆಸ್ತದೆ, ಈ ಶರೀರ ಅನ್ನುವಂಥ ಒಂದು ಮನೆಯನ್ನ ದೀಪದ ರೂಪದಲ್ಲಿ ಆತ್ಮ ಬೆಳಗಿಸ್ತದೆ, ಅರ್ಥಾತ್ ಬೆಳಕನ್ನ ಕೊಡ್ತದೆ. ಆದ್ರೆ ಮೂಲ ಯಾರು? ಆ ತಾಯಿ ತಾನೆ. ಒಂದೇದು ಪ್ರಕೃತಿ ಮಾತಾ, ಎರಡನೇ ಸ್ಥೂಲವಾಗಿರ್ತಕ್ಕಂಥ ತಾಯಿ. ಇವರಿಬ್ಬರಿಗೂ ಕೂಡ ದೊಡ್ಡವರು ಯಾರಂದ್ರೆ ಪರಮಾತ್ಮ. ಯಾಕಂದ್ರೆ ತಾಯಿ ಗರ್ಭ ಎಲ್ಲ ರೆಡಿ ಆಯ್ತು, ಪಂಚತತ್ವಗಳಿಂದ ಅವಳ ಗರ್ಭದಲ್ಲಿ ಪಿಂಡ ರೆಡಿ ಆಯ್ತು. ಆದ್ರೆ ಪರಮಾತ್ಮನ ಶಕ್ತಿ ಮಗು ಆತ್ಮನೇ ಬರ್ಲಿಲ್ಲ ಅಂದ್ರೆ ಹೆಂಗೆ ಅಲ್ವಾ? ಇವತ್ತು ನಾವು ಇಷ್ಟೆಲ್ಲ ಇವತ್ತು ನಿಂತು ಮಾತಾಡ್ಲಿಕ್ಕೆ, ಅಡ್ಡಾಡ್ಲಿಕ್ಕೆ, ಇಷ್ಟೆಲ್ಲ ಸುಖ ಸಂತೋಷ ಮಾಡ್ಲಿಕ್ಕೆ, ಅನುಭವ ಮಾಡ್ಲಿಕ್ಕೆ ಕಾರಣ ಒಂದು ಪ್ರಕೃತಿ, ಎರಡದು ನಮ್ಮ ತಾಯಿ, ಮೂರನೇದು ಪರಮಾತ್ಮ. ಈ ಮೂರು ಜನರಿಗೂ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತಾವಲ್ಲ, ಇವರೆಲ್ಲರಿಗೂ ಸಹ ಈ ಒಂದು ಶಿಕ್ಷಕ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಜೊತೆಗೆ ನಿಮ್ಮೆಲ್ಲರಿಗೂ ಸಹ ನಾನು ಈಗಾಗಲೇ ಹಿಂದೆ ಹೇಳಿದ್ದೇನೆ, ಪ್ರತಿದಿನ ನೀವೆಲ್ಲರೂ ಸಹ ಓಂಕಾರವನ್ನು ಮಾಡಿ, ಬೈ ಚಾನ್ಸ್ ನಿಮಗೆಲ್ಲ ಇದು ತ್ರಿಕಾಲ ಜ್ಞಾನ ಬಗ್ಗೆ ಮಾಹಿತಿ ಬೇಕಾದರೆ ನಿಮ್ಮ ಹತ್ತಿರದ ನೀವು ಯಾವ ಊರಲ್ಲಿದ್ದೀರೋ ಆ ಊರಲ್ಲಿ ಓಂ ಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನಕ್ಕೆ ಭೇಟಿ ಕೊಡ್ರಿ. ಬೈ ಚಾನ್ಸ್ ನಿಮ್ಮಲ್ಲಿ ಇಲ್ಲ, ನಿಮ್ಮ ಊರಲ್ಲಿ ಓಂ ಮಂಡಳಿ ಇಲ್ಲ ಅಂದರೆ ನೀವು ಕಾಲ್ ಮಾಡಿರಿ 9113924475 8951588026636097
971865 ಈ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ನೀವು ಈ ಓಂಕಾರವನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ತಿಳ್ಕೋಬೇಕು, ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋಣ. ಹೀಗೆ ಇನ್ನೂ ಹೆಚ್ಚಿನ ವಿಷಯ ತಗೊಂಡು ನಾಳೆ ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ಅಲ್ಲಿವರೆಗೂ ಸಹ ನೀವೆಲ್ಲರೂ ಸಹ ನಗ್ತಾ ಇರಿ, ಖುಷಿಯಿಂದ ಇರಿ, ಜೀವನವನ್ನ ಸಂತೋಷವಾಗಿ ಕಳೀತಾ ಇರಿ. ಅದಕ್ಕೆಲ್ಲ ಮೂಲ ಕಾರಣ ಯಾವುದಂದ್ರೆ ಓಂಕಾರ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಸಹ ಒಳ್ಳೇದಾಗಲಿ. ಒಂದು ವಿಶೇಷ ಸೂಚನೆ ಏನಂತಂದ್ರೆ, ನಾನು ಮೊನ್ನೆ ಹೇಳಿದೆ ಓಂ ಮಂಡಳಿಯಲ್ಲಿ ಪರಮಾತ್ಮನ ಪರಕಾಯ ಪ್ರವೇಶ ಆಗಿದೆ, ಪರಮಾತ್ಮ ಅವತರಣೆ ಮಾಡಿ ಓಂ ಮಂಡಳಿನ ಸ್ಥಾಪನೆ ಮಾಡಿದನಂತ. ಓಕೆ, ಅಷ್ಟೇ ಅಲ್ಲ, ಇದೇ ತಿಂಗಳು 13 ಮತ್ತು 14ನೇ ತಾರೀಕಿಗೆ ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಪರಮಪಿತ ಪರಮಾತ್ಮನ ಪರಕಾಯ ಪ್ರವೇಶ ಪಾತ್ರ ನಡೀತಿದೆ. ದಯವಿಟ್ಟು ಯಾರೆಲ್ಲ ಬರಬೇಕು, ಈ ಮಾಧ್ಯಮದ ಮುಖಾಂತರ ಯಾರಿಗೆಲ್ಲ ತಿಳಿತದೋ ನೀವು ಬನ್ರಿ, ನಿಮ್ಮವ್ರು ಯಾರಾದ್ರೂ ಇದ್ರೆ ಅವ್ರನ್ನೆಲ್ಲರನ್ನು ಕರ್ಕೊಂಬನ್ರಿ. ಸಾಕಾರದಲ್ಲಿ ಪರಮಾತ್ಮನನ್ನ ನೋಡುವಂತ ಒಂದು ಪರಮ ಸೌಭಾಗ್ಯ ನಿಮ್ಮೆಲ್ಲರಿಗೂ ಸಹ ಪ್ರಾಪ್ತಿ ಆಗ್ತದೆ. ಆದ್ಮೇಲೆ ದಯವಿಟ್ಟು ಯಾರು ಸಹ ಇಂಥ ಒಂದು ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ ಅಂತಕ್ಕಂಥದ್ದನ್ನ ನಾನು ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಆದ್ಮೇಲೆ ದಯವಿಟ್ಟು ನೀವು ಯಾರೆಲ್ಲ ಇದನ್ನ ನೋಡ್ತಾ ಇದ್ರಿ, ದಯವಿಟ್ಟು ಇದನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಅನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಯಾಕಂದ್ರೆ ಇದು ಯಾವುದೇ ಬಿಸ್ನೆಸ್ ಚಾನಲ್ ಅಲ್ಲ, ಅಥವಾ ನಾವು ಯಾರಾದ್ರೂ ಫಂಡ್ ಕೊಡ್ರಿ, ಆರ್ಥಿಕವಾಗಿ ಸಹಾಯ ಮಾಡ್ರಿ ಅಂತ ನಾವು ಕೇಳಂಗಿಲ್ಲ. ನಾನು ಏನಪ್ಪ ರಿಕ್ವೆಸ್ಟ್ ಅಂದ್ರೆ, ನೀವು ಓಂಕಾರ ಮಾಡ್ರಿ, ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಓಂಕಾರವನ್ನ ಮಾಡಿ ಎಲ್ಲರೂ ಸಹ ಆರೋಗ್ಯವಾಗಿರ್ಬೇಕು ಅಂತಕ್ಕಂಥದ್ದೇ ನಮ್ದು ಒಂದು ಪರಮ ದೇಹ. ಇದು ಬಿಟ್ರೆ ನಮಗೆ ಬೇರೆ ಯಾವುದೇ ರೀತಿಯ ಒಂದು ಸಂಕಲ್ಪ ಇಲ್ಲ. ಎಲ್ಲರಿಗೂ ಸಹ ಪರಮಾತ್ಮ ಸಂದೇಶ ಮಾಡಬೇಕು, ಎಲ್ಲರೂ ಸಹ ಓಂಕಾರ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಇದೆ. ಅದಕ್ಕೋಸ್ಕರ ತಾವೆಲ್ಲರೂ ಸಹ ಈ ಒಂದು ಮಹಾನ್ ವಿಶ್ವ ಪರಿವರ್ತನಾ ಕಾರ್ಯದಲ್ಲಿ, ಓಂಕಾರ ಮಾಡೋ ಕಾರ್ಯದಲ್ಲಿ ನೀವೆಲ್ಲರೂ ಸಹ ನನಗೆ ನಿಮ್ಮ ಸಹಯೋಗವನ್ನು ಕೊಡ್ತೀರಿ ಅಂತಕ್ಕಂಥ ಒಂದು ಶ್ರೇಷ್ಠ ಸಂಕಲ್ಪವನ್ನು ನಾನು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ.